ನಮಸ್ತೆ. ದಾವಣಗೆರೆಯಿಂದ ಹರೀಶ್ ಅಂತ ಹೇಳಿ ಆಟೋ ಅಧ್ಯಕ್ಷರು ಅಣ್ಣಪ್ಪ ಅವ್ರು ಕೂಡ ಇದ್ದಾರೆ, ಅವಿನಾಶ್ ಅವ್ರು ಕೂಡ ಇದ್ದಾರೆ, ಹಾಗೆ ರುದ್ರೇಶ್ ಅಣ್ಣ ಅವ್ರು ಕೂಡ ಇದ್ದಾರೆ, ನಾಗೇಶ್ ಅವ್ರು ಕೂಡ ಇದ್ದಾರೆ. ದಯವಿಟ್ಟು ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ದಾವಣಗೆರೆ ಇರ್ತಕ್ಕಂಥ ಆಟೋ ಡ್ರೈವರ್ಗಳು ನೀವು ತಿಳ್ಕೊಳ್ಳಿ. ದಯವಿಟ್ಟು ನೀವು ಬಂಡವಾಳ ಹಾಕಿ ತಗೊಂಡಿರ್ತಕ್ಕಂಥ ಆಟೋದಲ್ಲಿ ಬೇರೆಯವರ ಮನೆಯ ಜೀತದಾಳಾಗಿ ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು ಅದನ್ನು ನಿಲ್ಲಿಸಿರಿ. ನನಗೆ ಅನಿಸಿದ ಮಟ್ಟಿಗೆ ನಿಮಗೆ 300 ಆಟೋ ನಮ್ಮ ಯಾತ್ರೆಯವರೇ ಕೊಡಿಸಿದ್ದಾರೆ ಅನ್ನೋ ಜೊತೆಲಿ ಅವ್ರದ್ದೊಂದು ಬೋರ್ಡ್ ಹಾಕೊಂಡು ಆಟ ಆಡ್ತಾ ಇದ್ದೀರಾ. ಇತ್ತೀಚೆಗೆ ನಿಮಗೆ ನಾಚಿಕೆ ಆಗಬೇಕು. ಅವ್ರು ಕೂಡ ಒಂದು ಫ್ಯಾನು, ಒಂದು ಬೋರ್ಡಿಗೋಸ್ಕರ ಕಟ್ಟಿಬಿಟ್ಟು ದಾವಣಗೆರೆ ತುಂಬ ನಮ್ಮ ಯಾತ್ರೆ ಅನ್ನೋ ಒಂದು ಹೆಸರನ್ನ ನೀವು ಬೆಳಕಿಗೆ ತರಕ್ಕೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಮನೆ ಆಳು ಕೆಲಸ ದಯವಿಟ್ಟು ಮಾಡಬೇಡ್ರಿ. ಯಾಕೆಂದರೆ ಇವತ್ತು ಒಂದು ಮನೇಲಿ ಅಪ್ಪ ಮಕ್ಕಳು ದುಡಿತಾ ಇದ್ದಾರೆ ಅಂದರೆ, ತಂದೆ ಮುಂಚೆ ಎಲ್ಲ 1000 ರೂಪಾಯಿ ದುಡ್ಕೊಂಡು ಬರ್ತಾಯಿದ್ರು. ಆದರೆ ಈಗ ತಂದೆ 300 ರೂಪಾಯಿ ದುಡ್ಕೊಂಡು ಹೋದ್ರು ಆ ಕೆಲಸ ಆಗ್ತಾಯಿಲ್ಲ. ಹೆಂಡತಿ ಸಮೇತನೂ ಬೆಲೆ ಕೊಡ್ತಿಲ್ಲ. ಅದೇ ಮಗ ಅದೇ ಆಟೋ ತಗೊಂಡೋಗಿ 1000-1200 ರೂಪಾಯಿ ದುಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಮರ್ಯಾದೆ ಜಾಸ್ತಿ ಸಿಕ್ಕಿದೆ. ವರ್ಷದಿಂದ 20 ವರ್ಷ 30 ವರ್ಷದಿಂದ ದುಡ್ಕೊಂಬಂದು ತಂದೆ ಇವತ್ತು ಮೂಲೆ ಗುಂಪಾದ. ಅದೇ 1000 ರೂಪಾಯಿ 1200 ರೂಪಾಯಿ ದುಡಿತಾ ಮಗನಿಗೆ ಬೆಲೆ ಜಾಸ್ತಿ ಹೆಂಗೆ ಬಂತು? ಅವನು ಡೌನ್ಲೋಡ್ ಮಾಡಿದ್ದಾನೆ. ಯಾಕಂದರೆ ಅವ್ನು ಎಜುಕೇಟೆಡ್. ಇಲ್ಲಿ ಆಲ್ಮೋಸ್ಟ್ ಈ ಆ್ಯಪ್ ಯೂಸ್ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ ಎಜುಕೇಟೆಡ್ನೇ, ಯಾರು ಅನ್ಎಜುಕೇಟೆಡ್ ಅಲ್ಲ. ನಾವು ಏನು ಗೊತ್ತಿಲ್ಲ, ಓದಿಲ್ಲ, ಅದಕ್ಕೆ ನಾವು ಆಟೋ ಫೀಲ್ಡಲ್ಲಿ ಇದ್ದೀವಿ. ಆದರೆ ಇಲ್ಲಿ ಓದಿರ್ತಕ್ಕಂಥವ್ರೆ ಈ ಕೆಲಸಕ್ಕೆ ಹಿಡಿದು ಆಟೋದವರ ಜೀವನನ ಜಾಲಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮನವಿ ಮಾಡೋದೇನಪ್ಪ ಅಂದರೆ, ರ್ಯಾಪಿಡೋ, ವೋಲ್ವೋ, ಊಬರು, ನಮ್ಮ ಯಾತ್ರೆ ಇದನ್ನು ಬಳಸ್ಬೇಡ್ರಿ. ದಾವಣಗೆರೆ ಜನತೆಗೆ ಖುದ್ದಾಗಿ ಹೇಳ್ತಾರೆ, ಆಟೋ ಡ್ರೈವರ್ಗಳಿಗೆ ನಾನು ಹೇಳ್ತಾ ಇರೋದು, ಅದನ್ನು ನಿಲ್ಲಿಸ್ರಿ. ನೀವು ಕಂಡರ್ ಮನೆ ಜೀತದಾಳ ಆಗಬೇಡ್ರಿ. ಅವನ್ನೆಲ್ಲೋ ಕೂತ್ಕೊಂಡು ಬುಕ್ ಮಾಡ್ತಾನೆ, ನೀವು ಅವ್ನ ಮನೆ ಬಾಗಿಲಿಗೆ 1.5 ಕಿಲೋಮೀಟ್ರ್ ಖಾಲಿ ಹೋಗಿ ಬರ್ತಾ ಇದ್ದೀರಾ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಜನ ರೋಡಿಗೆ ಬಂದು ಆಟೋ ಕೇಳ್ತಾ ಇದ್ರು. ಇವತ್ತು ಜನ ಮನೇಲಿ ಕೂತ್ಕೊಂಡಿರ್ತಾರೆ, ನೀವು ನಾಯಿ ಥರ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಾ. ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಮ್ಮ ದುಡ್ಡು, ನಮ್ಮ ಸ್ವಂತ ಗಾಡಿ, ನಾವು ಸ್ವಂತ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಬಂಡವಾಳ ಹಾಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಹೊರತು ಯಾರೋ ಕೊಡ್ಸಿರೋ ಆಟೋ ತಗೊಂಡು ಜೀವನ ಮಾಡೋಕ್ಕೆ ನಾವು ರೋಡಿಗೆ ಬಂದಿಲ್ಲ. ದಯವಿಟ್ಟು ಇದನ್ನು ತಲೆಗಿಡ್ಕೊಳ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಯೋಚನೆ ಮಾಡಿ ಆಮೇಲೆ ನಿಮ್ಮ ಆ್ಯಪ್ಗಳನ್ನು ನೀವು ಹಾಕಿರೋ ಅಂಥ ಟೋಪಿಗಳನ್ನು ನಮ್ಮ ಹತ್ರದ ದಯವಿಟ್ಟು ರಿಮೂವ್ ಮಾಡ್ಕೊಳ್ಳಿ. ಇಷ್ಟೇ ನನ್ನ ವಿನಂತಿ. ಏನಾದ್ರು ಮಾತಾಡ್ತೀರಾ? ಹಾಂ, ದಯಮಾಡಿ ದಾವಣಗೆರೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಆಟೋ ಚಾಲಕರು ನಾನು ಕೇಳ್ಕೊಳ್ಳೋದೇನೆಂದರೆ, ಈಗ ನಮ್ಮ ಹರೀಶ್ ಅವರು ಹೇಳಿದಂಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವ ಆ್ಯಪ್ಗಳನ್ನು ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಯಾತ್ರೆ ಆ ಥರ ಸೈಟ್ ಆಗಿರ್ಬೋದು, ದಯವಿಟ್ಟು ನಿಮ್ಮಲ್ಲಿ ನೀವೇ ರಿಮೂವ್ ಮಾಡಿರಿ. ಇಲ್ಲಾಂದರೆ ಇದು ಅತಿ ರೀತಿ ಬಂದಪ್ಪ ಅಂದರೆ ಆಟೋವನ್ನು ಹಿಡಿದು ಅದು ತಡೆಯುವಂಥ ಪರಿಸ್ಥಿತಿನ ಡ್ರೈವರ್ಗಳು ಮಾಡ್ತಾರೆ. ಅದು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದಯವಿಟ್ಟು ಡ್ರೈವರ್ ನೀವು ಯಾರು 10 ಜನ ದುಡಿಯೋದಕ್ಕೆ 100 ಜನ ತೊಂದರೆ ಆಗ್ತಿದೆ. ದಯವಿಟ್ಟು ಎಲ್ಲ ಸರಿಸಮರ ದುಡ್ಕೊಂತೀನಿ ಅನ್ನೋ ಸಮಬಾಳು ಸಮಪಾಲು ಅನ್ನೋರ ಜೊತೆ ದಯಮಾಡಿ ಈಗ ಏನು ರ್ಯಾಪಿಡೋ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಆಟೋ ಚಾಲಕರು ಅದನ್ನು ದಯವಿಟ್ಟು ಡಿಲೀಟ್ ಮಾಡಿ ಎಲ್ಲರೂ ಸರಿಸಮ ದುಡ್ಕೊಂತಾರೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿಕೊಳ್ತಿದ್ದೀವಿ. ಮುಂದಿನಿಂದಲೇ ಏನಾದ್ರು ಸಮಸ್ಯೆ ಆದರೆ ಸುಮ್ಮನೆ ನಿಮಗೆ ತೊಂದರೆ ನಮಗೆ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಂಡು ದಯಮಾಡಿ ಅದನ್ನು ನಮ್ಮ ಯಾತ್ರೆ ಟೋಪಿಯನ್ನು ಹಾಕಿದ್ರೆ ಮೇಲೆ ಟಾಪ್ ಲೈಟ್ ದಯವಿಟ್ಟು ತೆಗೀರಿ. ನಿಮ್ಮ ಸ್ವಾಚ್ಛಂದನ ತೆಗೀರಿ. ಆಮೇಲೆ ಬಲವಂತವಾಗಿ ಅಧಿಕಾರಿಗಳ ಮುಖಾಂತರ ತೆಗ್ಸಕ್ಕೆ ಹೋದರೆ ಸುಮ್ಮನೆ ದಂಡ ಕಟ್ಟಿ ತೆಗೆಯೋಂಥ ಪರಿಸ್ಥಿತಿ ಬರ್ತೈತಿ. ದಂಡ ಕಟ್ಸೋಕೆ ಹೋಗ್ಬೇಡ್ರಿ. ನಿಮ್ಮ ಸ್ವಾಚ್ಛಂದ ನೀವೇ ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂತ ನಾನು